ಸೊ ಈಗ ನಾವು ಆ್ಯಂಡ್ ಬದಲು ದ ಸೆಕೆಂಡ್ ಆಪರೇಟರ್ ಆರ್ ಆಪರೇಟರ್. ಆರ್ ಆಪರೇಟರ್ ಯಾಕೆ ಯೂಸ್ ಆಗ್ತದೆ ಅಂದರೆ, ನೀವು ಇಫ್ ಒನ್ ಆಫ್ ದ ಕಂಡೀಷನ್ಸ್ ಇಸ್ ಟ್ರೂ ಇಟ್ ವಿಲ್ ಅಲೌ ಯು ಇನ್ಸೈಡ್. ಇಫ್ ಕಂಡೀಷನ್ ಒಳಗೆ ನೀವು ಈಗ ಎರಡು ಕಂಡೀಷನ್ಸ್ ಚೆಕ್ ಮಾಡ್ತಾ ಇದ್ದೀವಲ್ಲ, ಒಂದು ಕ್ಯಾಂಡಿಡೇಟ್ಸ್ ನೋಸ್ ಪೈಥನ್ ಆರ್ ಆ್ಯಸ್ ಅ ಡಿಗ್ರಿ. ಸೊ ಇದು ಎರಡರಲ್ಲಿ ಒಂದು ಕಂಡೀಷನ್ ಟ್ರೂ ಆದರೂ ಈ ಒಳಗಿನ ಕಾಲ್ ಫಾರ್ ಇಂಟರ್ವ್ಯೂ ಲಾಜಿಕ್ ರನ್ ಆಗ್ತದೆ, ಆರ್ ನಮ್ಮದು ಏನೆಲ್ಲ ಲಾಜಿಕ್ ರನ್ ಮಾಡಬೇಕು ಅದು ರನ್ ಆಗ್ತದೆ. ಸೊ ನಾವು ಅದನ್ನು ಟ್ರೈ ಮಾಡುವ ಇಲ್ಲಿ. ಸೊ ಇಫ್ ಹ್ಯಾಸ್ ಲರ್ನ್ ಪೈಥನ್, ಇದನ್ನು ಆರ್ ಅಂತ ಚೇಂಜ್ ಮಾಡ್ತೇನೆ. ಓಕೆ, ಮತ್ತು ಇದನ್ನು ಪುನಃ ರೀರನ್ ಮಾಡ್ತೇನೆ. ಬೇಕಿದ್ರೆ ಇಲ್ಲೂ ರೀರನ್ ಮಾಡ್ಬೋದು, ರನ್ ಆ್ಯಪ್ ಡಾಟ್ ಪೈ ಅಂತ ಇದೆಯಲ್ಲ, ಸೊ ಅಲ್ಲಿ ರನ್ ಮಾಡಿದರೆ ನಿಮಗೆ ಇಲ್ಲಿ ಕಾಣ್ತದೆ ಶಾರ್ಟ್ ಲಿಸ್ಟ್ ಫಾರ್ ಇಂಟರ್ವ್ಯೂ. ಸೊ ಇಲ್ಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಹೌದಾ? ಸೊ ಈಗ ನಾನು ಆರ್ ಆಪರೇಟರ್ ಲಾಜಿಕ್ ಚೆಕ್ ಮಾಡಲಿಕ್ಕೆ ಒಂದನ್ನು ಫಾಲ್ಸ್ ಅಂತ ಕನ್ಸಿಡರ್ ಮಾಡ್ತೇನೆ. ಓಕೆ, ಸೊ ಪುನಃ ರನ್ ಮಾಡ್ತೇನೆ. ಸ್ಟಿಲ್ ವಿ ಆರ್ ಗೆಟಿಂಗ್ ಶಾರ್ಟ್ ಲಿಸ್ಟ್ ಫಾರ್ ಇಂಟರ್ವ್ಯೂ. ನೆಕ್ಸ್ಟ್ ಕೇಸ್ ನಾನು ಇದೆರಡನ್ನು ಫಾಲ್ಸ್ ಅಂತ ಮಾಡ್ತೇನೆ. ಸೊ ದಿಸ್ ಇಸ್ ಫಾಲ್ಸ್, ಕಂಡೀಷನ್ 1, ಸೆಕೆಂಡ್ ಒನ್ ಇಸ್ ಆಲ್ಸೋ ಫಾಲ್ಸ್. ಹೌದಾ? ಸೊ ಈಗ ಆರ್ ಆಪರೇಟರ್ ಏನು ಕೊಡಬೇಕು, ಇದನ್ನು ಲಾಜಿಕ್ ಒಳಗೆ ಹೋಗಲೇಬಾರ್ದು, ಯಾಕಂದರೆ ಇದು ಫಾಲ್ಸ್ ಇದೆ, ಇದು ಫಾಲ್ಸ್ ಇದೆ. ನಾವು ಇದನ್ನು ರೀರನ್ ಮಾಡಿಬಿಟ್ಟು ಟ್ರೈ ಮಾಡು. ರನ್ ಅಂತ ಕೊಟ್ಟರೆ ನಥಿಂಗ್ ಗೆಟ್ಸ್ ಪ್ರಿಂಟೆಡ್. ಓಕೆ, ಸೊ ಅದು ಆರ್ ಆಪರೇಟರ್. ಸೊ ಇಲ್ಲಿ ಕೂಡ ನೀವು ಮಲ್ಟಿಪಲ್ ಆರ್ ಸ್ಟೇಟ್ಮೆಂಟ್ಸ್ ಹಾಕ್ಬೋದು. ನಿಮ್ಮ ಯಾವ ಯೂಸ್ ಕೇಸ್ ಇದೆ, ಯೂಸ್ ಕೇಸ್ ಅಂದರೆ ಯಾವ ಸಂದರ್ಭಕ್ಕೆ ನಿಮಗೆ ಯಾವ ಲಾಜಿಕ್ ಬರಿಬೇಕು, ಬೇಸ್ಡ್ ಆನ್ ದಟ್ ನಿಮ್ಮದು ಆ್ಯಂಡ್ ಅಥವಾ ಆರ್ ಆಪರೇಟರ್ ಬರಿಬೋದು. ಸೊ ದಟ್ ಈಸ್ ಆರ್ ಆಪರೇಟರ್. ಓಕೆ, ಸೊ ನಾವು ಈಗ ಇನ್ನೊಂದು ಆಪರೇಟರ್, ಲಾಜಿಕಲ್ ಆಪರೇಟರ್ ಕಲಿಯುವ. ಇದನ್ನು ನಾನು ಕ್ಲಿಯರ್ ಮಾಡಿಬಿಡ್ತೇನೆ. ಓಕೆ, ಸೊ ನಾವು ಎರಡು ಆಪರೇಟರ್ಸ್ ಕಲ್ತ್ವಿ. ಒಂದು ಆ್ಯಂಡ್ ಅಂದರೆ ಬೋತ್ ಕಂಡೀಷನ್ಸ್ ಆರ್ ಟ್ರೂ ಅಲ್ವಾ. ಆರ್ ಆಪರೇಟರ್ ಅಂದರೆ ಏಥರ್ ಒನ್ ಕಂಡೀಷನ್ ಇಸ್ ಟ್ರೂ, ರೈಟ್. ಈಗ ಇನ್ನೊಂದು ಆಪರೇಟರ್ ಏನಂದರೆ ನಾಟ್ ಅಂದರೆ ಅದರ ಉಲ್ಟ. ಓಕೆ, ನಾವೊಂದು ಎಕ್ಸಾಂಪಲ್ ತೊಗೊಂಡು ಅದು ನೋಡುವ. ಸೊ ನಾಟ್ ಆಪರೇಟರ್ ಹೇಗಿರ್ತದೆ ಅಂದರೆ, ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್. ಈಗ ದ ಸೇಮ್ ಲಾಜಿಕ್ ಆರ್ ದ ಸೇಮ್ ಅಪ್ಲಿಕೇಶನ್ ನಾವು ಬಿಲ್ಡ್ ಮಾಡ್ತಾ ಇದ್ದೇವೆ. ಮೇ ಬಿ ಈಗ ನಮ್ಮದು ಕಂಡೀಷನ್ಸ್ ಚೇಂಜ್ ಮಾಡುವ. ಈಗ ಶಾರ್ಟ್ ಲಿಸ್ಟಿಂಗ್ ದ ಕ್ಯಾಂಡಿಡೇಟ್ ಫಾರ್ ಇಂಟರ್ವ್ಯೂ ಇರ್ತದಲ್ಲ, ಅವರಿಗೆ ಒಂದು ಹಿ ಶುಡ್ ನೋ ಪೈಥನ್ ಗೊತ್ತಿರಬೇಕು, ಮತ್ತು ಹಿ ಶುಡ್ ನಾಟ್ ಬಿ ವರ್ಕಿಂಗ್ ಎನಿವೇರ್ ಎಲ್ಸ್. ಸೊ ಕರೆಂಟ್ಲಿ ಎಲ್ಲೂ ಜಾಬ್ನಲ್ಲಿ ಇರಬಾರ್ದು. ಓಕೆ, ಸೊ ಟೂ ಕಂಡೀಷನ್ಸ್, ಒಂದು ಹಿ ನೋಸ್ ಪೈಥನ್ ಆ್ಯಂಡ್ ಹಿ ಶುಡಂಟ್ ವರ್ಕ್ ಎನಿವೇರ್ ಎಲ್ಸ್. ಓಕೆ, ಸೊ ಅದರಲ್ಲಿ ನಾವು ಆ್ಯಂಡ್ ಅಂತ ಹಾಕಿರ್ತೇವೆ. ಸೊ ಅದಕ್ಕೆ ನಾವು ಲಾಜಿಕ್ ಹೇಗೆ ಬರೆಯೋದು ಅಂತ ನೋಡುವ. ಓಕೆ, ಸೊ ನಾನು ಮತ್ತೊಮ್ಮೆ ಇಲ್ಲಿ ಒಂದು ಬೂಲಿಯನ್ ವೇರಿಯೇಬಲ್ ಯೂಸ್ ಮಾಡ್ತೇನೆ, ಡಿಫೈನ್ ಮಾಡ್ತೇನೆ ಪೈಥನ್. ಓಕೆ, ಸೊ ಇದು ಟ್ರೂ. ನೆಕ್ಸ್ಟ್ ಕಂಡೀಷನ್ ಯಾವುದು, ವರ್ಕಿಂಗ್ ಎನಿವೇರ್ ಎಲ್ಸ್. ಅದನ್ನು ಸೊ ಈಸ್ ವರ್ಕಿಂಗ್ ಕರೆಂಟ್ಲಿ ಅಂತ ಹಾಕುವ. ಇಲ್ಲಿ ಕರೆಂಟ್ಲಿ ವರ್ಕಿಂಗ್ ಇದ್ದರೆ ಟ್ರೂ ಅಂತ ಬರ್ತದೆ. ಓಕೆ, ಸೊ ಒಂದು ಈ ನೋಸ್ ಪೈಥನ್, ಇನ್ನೊಂದು ಇದು. ನಾವು ಇದನ್ನು ಇಲ್ಲಿ ತಗೋಬಿಡುವ. ಸೊ ಈಗ ನಾನು ನಮ್ಮ ಲಾಜಿಕ್ ಬರೀತೇನೆ. ಸೊ 1 ಹ್ಯಾಸ್ ಲರ್ನ್ಡ್ ಪೈಥನ್. ಓಕೆ, ಆ್ಯಂಡ್ ನಾಟ್ ವರ್ಕಿಂಗ್ ಎನಿವೇರ್ ಎಲ್ಸ್. ಸೊ ಈಸ್ ವರ್ಕಿಂಗ್ ಕರೆಂಟ್ಲಿ ಇದೆಯಲ್ಲ, ಈಸ್ ವರ್ಕಿಂಗ್ ಕರೆಂಟ್ಲಿ ಹಾಕಿದರೆ ಎರಡು ಇದು ಪಾಸಿಟಿವ್ ಚೆಕ್ ಮಾಡ್ತಾ ಇದೆ. ನಮಗೆ ಏನು ಬೇಕು, ನಾಟ್ ಬೇಕು. ಸೊ ನಾಟ್ ಅಂದರೆ ಇದರ ರಿವರ್ಸ್ ಲಾಜಿಕ್ ಚೆಕ್ ಮಾಡಿಬಿಟ್ಟು ನಾವು ಅದೊಂದು ಸ್ಯಾಟಿಸ್ಫೈ ಆದರೆ ನಾವೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೇವೆ. ಶಾರ್ಟ್ ಲಿಸ್ಟ್ ಫಾರ್ ಇಂಟರ್ವ್ಯೂ. ಓಕೆ, ಸೊ ಇಲ್ಲಿ ನಾವು ಈ ಕಂಡೀಷನ್ ಪಾಸಿಟಿವ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ದ ಸೆಕೆಂಡ್ ಕಂಡೀಷನ್ ನಾಟ್ ಅಂತ ಹಾಕ್ಬಿಟ್ಟು ಇದರ ಉಲ್ಟಾ ಚೆಕ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದನ್ನು ನಾವು ರನ್ ಮಾಡಿಬಿಟ್ಟು ನೋಡುವ ಇಫ್ ಇಟ್ ವರ್ಕ್ಸ್. ಓಕೆ, ಇಲ್ಲಿ ಫಸ್ಟ್ ಇದು ಟ್ರೂ ಇದೆ, ಸೆಕೆಂಡ್ ಇದು ಟ್ರೂ ಇದೆ. ಓಕೆ, ಸೊ ಇದು ಟ್ರೂ ಆ್ಯಂಡ್ ಇದು ಟ್ರೂ ಇದ್ದ ಕಾರಣ ಇದರ ರಿವರ್ಸ್ ಏನಾಗ್ತದೆ, ಫಾಲ್ಸ್. ಸೊ
ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಬರ್ತದೆ. ಸೊ ಇದು ಪ್ರಿಂಟ್ ಆಗಬಾರ್ದು. ಓಕೆ, ಸೊ ವಿ ವಿಲ್ ರನ್ ದಿಸ್ ಆ್ಯಂಡ್ ನಥಿಂಗ್ ಎಕ್ಸಿಕ್ಯೂಟ್, ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ಇದನ್ನು ಪ್ರಿಂಟ್ ಮಾಡಲಿಕ್ಕೆ ಏನು ಲಾಜಿಕ್ ಇರಬೇಕು ಅಂದರೆ, ಒಂದು ಹ್ಯಾಸ್ ಲರ್ನ್ ಪೈಥಾನ್ ಟ್ರೂ ಇರಬೇಕು, ಈಸ್ ವರ್ಕಿಂಗ್ ಕರೆಂಟ್ಲಿ ಅಂದರೆ ಕರೆಂಟ್ಲಿ ಜಾಬ್ ಮಾಡ್ತಾ ಇದ್ದಾರಾ ಅಂದರೆ ಫಾಲ್ಸ್, ರೈಟ್. ಫಾಲ್ಸ್ ಇದ್ದರೆ ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ ಅಂದರೆ ವಿ ಆರ್ ಕಾಲಿಂಗ್ ಹಿಮ್ ಫಾರ್ ಇಂಟರ್ವ್ಯೂ, ರೈಟ್. ಅದನ್ನು ನಾವೀಗ ಮತ್ತೊಮ್ಮೆ ರನ್ ಮಾಡುವ. ಸೊ ಹಿ ಈಸ್ ಬೀಯಿಂಗ್ ಶಾರ್ಟ್ ಲಿಸ್ಟ್ ಫಾರ್ ಇಂಟರ್ವ್ಯೂ. ಸೊ ದಟ್ಸ್ ದ ನಾಟ್ ಆಪರೇಟ್. ಸೊ ಇದು ನಿಮಗೆ ಬೇಸಿಕ್ಲಿ ತುಂಬ ಹೆಲ್ಪ್ ಆಗ್ತದೆ, ಯಾಕಂದರೆ ಕೆಲವು ಸತಿ ಇಂತಹ ಕಂಡೀಷನ್ಸ್ ನಾಟ್ ವರ್ಕಿಂಗ್ ಎನಿವೇರ್ ಆರ್ ನಿಮಗೆ ಲಾಜಿಕ್ ಅಪ್ರೋಪ್ರಿಯೇಟ್ ಲಾಜಿಕ್ ಬರೆಯುವಾಗ ತುಂಬ ಹೆಲ್ಪ್ ಆಗ್ತದೆ. ಓಕೆ, ಸೊ ದಟ್ಸ್ ದ ಥರ್ಡ್ ಆಪರೇಟರ್ ವಿ ಲರ್ನ್. ಮೂರನೇ ಆಪರೇಟರ್ ಅದು ಆ್ಯಂಡ್ ಆಯಿತು, ಆರ್ ಆಯಿತು, ಆಮೇಲೆ ನಾಟ್. ಓಕೆ, ಸೊ ನಾವೀಗ